ನೀವು ಎಷ್ಟೇ ಶ್ರೀಮಂತರಾಗಿರಬಹುದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನು ಹೇಳಿಕೊಡಿ. ಬಡತನದಿಂದ ಕಲಿತಂತಹ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗುತ್ತದೆ. ನಿರಾಸೆಯೇ ಬದುಕು ಎಂದು ಕೊರಗಬಾರದು, ಭಾವಿಸಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು, ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಯಾವತ್ತಿಗೂ ಕೂಡ ಬೀಗಬಾರದು. ಯಾಕೆಂದರೆ ನಮಗಿಂತಲೂ ಕಷ್ಟದಲ್ಲಿರುವವರು ಇದ್ದಾರೆ, ನಮಗಿಂತಲೂ ಕೂಡ ಉತ್ತಮವಾಗಿ ಇದ್ದವರು ಇದ್ದಾರೆ. ಎಲ್ಲ ಸಮಯದಲ್ಲೂ ಕೂಡ ಮನುಷ್ಯರಾಗಿದ್ದರೆ ಸಾಕು. ಮನುಷ್ಯ ಬದುಕೋದಕ್ಕೆ ಹೆಚ್ಚು ಹಣ ಬೇಕಾಗಿರುವುದಿಲ್ಲ. ಬೇರೆಯವರನ್ನ ನೋಡಿ ಅವರಂತೆ ಬದುಕಲು ಹೊರಟರೆ ಮಾತ್ರ ಮನುಷ್ಯನಿಗೆ ಎಷ್ಟು ಹಣವಿದ್ದರೂ ಕೂಡ ಸಾಕಾಗುವುದಿಲ್ಲ. ಬೇರೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಬೇಕಾದರೆ ಅವರ ಮಾತನ್ನ ಕೇಳಿ. ಬೇರೆಯವರ ಹೃದಯದಲ್ಲಿ ಏನಿದೆ ಅಂತ ಅರಿಯಲು ಅವರ ಕೃತ್ಯಗಳನ್ನು ಗಮನಿಸಿ. ಸಂಬಂಧಗಳು ತೀರಾ ಅಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಸಂಬಂಧಗಳು ಕಡಿದರೂ ಕೂಡ ನಿಜವನ್ನೇ ಹೇಳಿ. ಸುಳ್ಳು ಹೇಳಿ ನಂಬಿಕೆಯನ್ನ ಮಾತ್ರ ಕಳೆದುಕೊಳ್ಳಬೇಡಿ. ಯಾಕೆಂದರೆ ತುಂಡಾದ ಸಂಬಂಧಗಳು ಎಂದಾದರೂ ತಿರುಗಿ ಒಂದಾಗಬಹುದು. ಆದರೆ ಕಳೆದುಕೊಂಡಂತಹ ನಂಬಿಕೆ ಯಾವತ್ತಿಗೂ ಕೂಡ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ಈ ಒಂದು ರಹಸ್ಯವನ್ನು ಯಾವತ್ತಿಗೂ ಕೂಡ ಯಾರ ಮುಂದೆನೂ ಕೂಡ ಹೇಳಬೇಡಿ. ನಿಮ್ಮ ಸೋಲು ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಚಿಂತೆ ಹುಟ್ಟಿಸಿದವರನ್ನ ಮರೆತು ನಾವು ಮುಂದೆ ನಡೆಯಬೇಕು. ಸೋಲು ಎಂಬುದು ನಮ್ಮ ಗೆಲುವಿನ ದಾರಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಕ್ರಮ. ಖುಷಿಯ ಸಂದರ್ಭಗಳಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳೆಯುತ್ತದೆ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ, ಆದರೆ ಯಾವ ಮಾತಿನಿಂದ ನಾವು ಬದಲಾಗಿದ್ದೇವೆ ಎನ್ನುವುದು ಮಾತ್ರ ಅವರಿಗೆ ತಿಳಿಯುವುದಿಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ಕೂಡ ಸ್ವಾರ್ಥಿ ಆಗಿರುವುದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೆಯವರ ಯೋಗ್ಯತೆ ಗೊತ್ತಾಗುತ್ತದೆಯೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಮಾಡುವ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ, ಮೋಸವೂ ಆಗಿರಬಹುದು. ಪ್ರತಿ ಬಾರಿಯೂ ಕೂಡ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮೆ, ಪರಿತಪಿತವಾಗಿ ತಪ್ಪಾದಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ, ಎಚ್ಚರಿಕೆ. ಕೆಟ್ಟವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ಕಾದು ನೋಡಿ. ಒಳ್ಳೆಯವರು ಯಾವತ್ತಿಗೂ ಕೂಡ ಸೋಲಲ್ಲ, ಕೆಟ್ಟವರು ಯಾವತ್ತಿಗೂ ಕೂಡ ಉದ್ಧಾರವಾಗಲ್ಲ. ನಮ್ಮವರು ಎಂದು ನಮ್ಮ ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನನ್ನು ಮಾತ್ರ. ಯಾಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವನು ಅವನೇ, ನಂತರ ಕಾಯುವವನು ಕೂಡ ಅವನೇ. ಈ ಜಗತ್ತಿನಲ್ಲಿ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಕೂಡ ಅವನೇ ಆಗಿರುತ್ತಾನೆ. ಜಗತ್ತಿನಲ್ಲಿ ಕಾಡುತ್ತಿರುವುದು ಕೇವಲ ಹೊಟ್ಟೆ ಹಸಿವು ಅಲ್ಲ, ಪ್ರೀತಿಯ ಕೊರತೆ, ಕರುಣೆ, ಉತ್ಸಾಹದ ಕೊರತೆ. ಪ್ರತಿಯೊಬ್ಬರೂ ಕೂಡ ಜಗತ್ತನ್ನೇ ಬದಲಾಯಿಸಬೇಕು ಅಂತ ಕಾಯ್ತಾ ಇರ್ತಾರೆ, ಆದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. 4 ಜನರಿಗೆ ಸಹಾಯವನ್ನ ಮಾಡುವಂತಹ ಗುಣ ನಿನಗಿದ್ದರೆ ನೀನು ಯಾವ ದೇವಾಲಯಕ್ಕೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ. ದೇವರೇ ನಿನ್ನನ್ನು ಹುಡುಕುತ್ತಾ ಮನೆಗೆ ಬರುವರು. ಸಹಾಯ ಮಾಡಿದವರನ್ನ ದೂರ ಮಾಡಿದರೆ ಆ ದೇವರು ಕೂಡ ದೂರ ಆಗುವುದು ಸಹಜ. ಯಾಕೆಂದರೆ ದೇವರು ಯಾವ ರೂಪದಲ್ಲಾದರೂ ಬರುವುದು ನಿಜವೇ. ಬದುಕಿನಲ್ಲಿ ಯಾವತ್ತಿಗೂ ಕೂಡ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರು ಇರಬೇಕು. ಕನ್ನಡಿ ಯಾವತ್ತಿಗೂ ಕೂಡ ಸುಳ್ಳು ಹೇಳುವುದಿಲ್ಲ, ನೆರಳು ಯಾವತ್ತಿಗೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮನ್ನು ನಂಬಿದವರಿಗೆ ಯಾವತ್ತಿಗೂ ಕೂಡ ಸುಳ್ಳನ್ನು ಹೇಳಬೇಡಿ. ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ಕೂಡ ನಂಬಬೇಡಿ. ಇರುವಷ್ಟರಲ್ಲಿ ಸಾಕೆಂದವನು ಬಡವನಾಗಿದ್ದರೂ ಬದುಕುತ್ತಾನೆ. ಇನ್ನಷ್ಟು ಬೇಕು ಎಂದವನು ಶ್ರೀಮಂತನಾಗಿದ್ದರೂ ಕೂಡ ಜೀವನವಿಡೀ ಕೊರಗುತ್ತಾ ಬದುಕುತ್ತಾನೆ. ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿಯನ್ನು ಕಲಿಯುವುದು. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾದದ್ದು ಮನುಷ್ಯ ಮತ್ತು ಮನುಷ್ಯನ ಮನುಷ್ಯತ್ವ.
ಇನ್ನೊಬ್ಬರನ್ನ ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ಕೂಡ ನಿಮಗೆ ನೆಮ್ಮದಿಯನ್ನು ನೀಡಲಾಗದು. ಒಳ್ಳೆಯ ಸಂತೋಷದಿಂದ ಪಡೆದಂತಹ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಅತಿ ಹೆಚ್ಚು ಪಕ್ವತೆಯಿಂದ ಕೂಡಿರುತ್ತದೆ. ನಾವು ಎಷ್ಟೇ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಬೇಕು. ಕೆಲವರು ನಗುತ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡುತ್ತಾರೆ, ಇನ್ನು ಕೆಲವರು ಪಾಠವನ್ನು ಕೂಡ ಕಲಿಸುತ್ತಾರೆ. ನಾವು ಎಲ್ಲವನ್ನ ಸಮಾಧಾನದಿಂದ ಸ್ವೀಕರಿಸಿ ನಮ್ಮ ಬದುಕಿನ ಜಟಕಾಬಂಡಿಯನ್ನು ಸಾಗಿಸಬೇಕು. ಪ್ರತಿಯೊಂದು ಕತ್ತಲೆಯ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿಯಾಗಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ರೀತಿಯ ದಾರಿ ಇದ್ದೇ ಇರುತ್ತದೆ. ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ, ಭರವಸೆಯನ್ನು ಕಳೆದುಕೊಳ್ಳದೆ ಈ ಜೀವನವನ್ನು ಸಾಗಿಸುತ್ತಾ ಮುಂದೆ ಸಾಗಬೇಕು. ನಮ್ಮ ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಹಾಗೇ ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವೇ ಇಲ್ಲ. ತಪ್ಪು ಹೆಜ್ಜೆ ಇಡುವುದು ಸಹಜ, ಬೇಗ ಎಚ್ಚರಿಸಿಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮವರ ಲಕ್ಷಣ. ಹಣೆಯಲ್ಲಿ ಏನೋ ಬರೆದಿದೆ ಅದೇ ಆಗೋದು ಅಂತ ಸೋಮಾರಿಯಾಗಿ ಕೂರಬಾರದು. ಕಾಯಕವನ್ನು ಮಾಡಲೇಬೇಕು. ಏನೋ ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆಯಲ್ಲ ಎನ್ನುವುದು ನಿನಗೆ ಅರಿವಿರಲಿ. ಬೆಟ್ಟದಂತಹ ನೋವಿರಲಿ, ಜೊತೆಯಲ್ಲಿ ಇದ್ದವರೆಲ್ಲರೂ ಕೂಡ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು. ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡು. ನಿನಗೆ ನಾನಿದ್ದೇನೆ. ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಸತತವಾಗಿರುವಂತಹ ಪ್ರಯತ್ನವನ್ನು ಮಾಡು. ಒಂದು ದಿನ ಗೆದ್ದೇ ಗೆಲ್ಲುತ್ತೀಯ. ಆ ಭಗವಂತನು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆಗೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡುತ್ತಾ ಇದ್ದಾರೆ ಎನ್ನುವುದು ನಿನಗೆ ತಿಳಿಸುವ ಸಲುವಾಗಿ ಕಷ್ಟಗಳನ್ನು ಭಗವಂತ ನಿನಗೆ ಕೊಡುತ್ತಾನೆ. ಈ ಸಮಯ ಒಂದೇ ರೀತಿ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತದೆ. ನೀನು ಪುಣ್ಯವಂತನಾಗಿದ್ದರೆ ಅದನ್ನು ಕಣ್ಣು ತುಂಬಿ ನೋಡುತ್ತೀಯ. ನಿನ್ನಿಂದ ಕೆಲಸವಾದಾಗ ನಿನ್ನನ್ನು ಬಿಟ್ಟು ಹೋದವರಿಗೋಸ್ಕರ ನೀನು ಪರಿತಪಿಸಬೇಡ, ನೊಂದಿಕೊಳ್ಳಬೇಡ, ಬೇಜಾರಾಗಬೇಡ. ಜೀವನವೇ ಮುಗಿದು ಹೋಯಿತು ಅಂತ ಪ್ರತಿದಿನಾಲೂ ಕೂಡ ಅಳುತ್ತಾ ಕೂರಬೇಡ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಸುಮ್ಮನಿದ್ದು ಬಿಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ತಮ್ಮನ್ನು ತಾವೇ ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತದೆ. ಇದೇ ರೀತಿಯಾಗಿರುವಂತಹ ಇನ್ನಷ್ಟು ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.